ಹೆಡ್ಡೇಕ್ ಇರ್ಬೋದು, ಬ್ಯಾಕ್ ಪೇಯ್ನು, ದೆನ್ ಸಯಾಟಿಕಾ, ಸೊ ಏನೇನೋ ಇಶ್ಯೂಸು, ಅದೇನು ಡೈಜೆಷನ್ ಪ್ರಾಬ್ಲಮ್ಸು ಹೇಳ್ದಂಗೆ ಚೆಸ್ಟ್ ಪೇಯ್ನ್ ನನಗೂ ಇತ್ತು ಆ್ಯಕ್ಚುಲಿಯ. ಸೊ ಅದನ್ನೆಲ್ಲದನ್ನು ಓವರ್ಕಮ್ ಮಾಡಿ ಅಂದರೆ ಇಲ್ಲಿಗೆ ಸೇರಿದ ಮೇಲೆ ಮೋರ್ ದೆನ್ 1.5 ಇಯರ್ ಆಯಿತು. ನಾನು ರಿಯಲಿ ತುಂಬ ಚೆನ್ನಾಗಿದ್ದೀನಿ ಫಿಸಿಕಲಿಯ. ಶಿವರಿಂಗ್ ಎಲ್ಲ ಬರ್ತಾಯಿತ್ತು, ಮಾತಾಡೋಕ್ಕಾಗ್ತಿರಲಿಲ್ಲ. ಸೊ ಅದೆಲ್ಲದನ್ನು ಓವರ್ಕಮ್ ಮಾಡಿ ಬಂದು ನಾನು ಆ್ಯಕ್ಚುಲಿ ಇಲ್ಲಿ ನಿಂತಿದ್ದೀನಿ. ನನಗೆ ಯಾವ ಇಂಗ್ಲೀಷ್ ಮೆಡಿಷನ್ನೇ ಆಗಲಿ ಆಯುರ್ವೇದಿಕ್ ಆಗಲಿ ಯಾವುದೂ ಹೆಲ್ಪ್ ಮಾಡಿಲ್ಲ. ಅದೆಲ್ಲ ಸಮ್ ಎಕ್ಸ್ಟೆಂಟು 10 ಡೇಸು 5 ಡೇಸು ಈ ಥರ ಎಲ್ಲ ಇರೋದು. ಹೇಳ್ದಂಗೆ ಪ್ಯಾನ್ ಅಟ್ಯಾಕ್ ಅಂತಂದರೆ ನನಗೆ ಸಡನ್ನಾಗಿ ಚೆಸ್ಟ್ ಪೇನ್ ಬಂದುಬಿಡೋದು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಇರ್ತಿರಲಿಲ್ಲ. ಡಾಕ್ಟ್ರ್ ಹತ್ರ ಹೋದ್ರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅವ್ರ ಹತ್ರ ಹೋದರೆ ಅವ್ರೇನು ಕೇಳಿಸ್ಕೊಳ್ತಾ ಇರಲಿಲ್ಲ. ಬರೆದ್ಬಿಟ್ಟು ಒಂದು ವಾರ ತೊಗೊಂಬಂದು ಆಮೇಲೆ ಬಂದಿನ್ನೋರು. ಸೊ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿರೋದು ಅಂತೇಳಂದರೆ ಈ ಯೋಗವಂತ ಕ್ಲಾಸಿಗೆ ಸೇರಿದ ಮೇಲೆ ಡೆಫಿನೆಟ್ಲಿ ನನಗೊಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕಿದೆ. ಅದನ್ನೇ ನಮ್ಮ ಶ್ರೀದೇವಿ ಡಾಕ್ಟ್ರುಗಳು ಕೂಡ ಒಂದು ಸರಿ ನಾನು ವಿಸಿಟ್ ಮಾಡಿ ತುಂಬ ದಿನ ಪರಿಚಯ. ಅಲ್ಲಿ ವಿಸಿಟ್ ಮಾಡುವ ಟೈಮಲ್ಲಿ ನಾನು ಅವ್ರಿಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ನನಗೆ ಹಿಂಗೆ ಆಗಿದೆ ಅಂತೇಳಿ ಹೇಳಿದರು. ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ, ನೀವು ಸೇರ್ಕೊಳ್ಳಿ, ಯು ಕ್ಯಾನ್ ಕಮ್ ಔಟ್ ಆಫ್ ಯುವರ್ ಇಶ್ಯೂಸ್ ಅಂತೇಳಿ ಹೇಳಿ ಅವ್ರಿಗೆ ನಾನು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಅವರು ಅದನ್ನೇ ಹೇಳಿದ್ದಾರೆ ಆ್ಯಕ್ಚುಲಿಯ. ಇಟ್ ಇಸ್ ಆನ್ ಸೆಕೆಂಡ್ ಎಕ್ಸಾಂಪಲ್ಸ್ ಆ್ಯಕ್ಚುಲಿಯ. ವಿ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಟು ಕಮ್ ಔಟ್ ಆಫ್ ಫ್ರಮ್ ಆಲ್ ದ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್.